ನಮೋ ವೆಂಕಟೇಶಾಯ. ನಮೋ ವೆಂಕಟೇಶಾಯ. ಏಳು ಕೊಂಡಲವಾಡ ವೆಂಕಟರಮಣ, నీ దర్శన భాగ్యం దొరికేదెప్పుడన్న. కలియుగ వైకుంఠంలో కొలువున్న దేవా, నీ పాదాల చెంతకు నన్ను చేర్చుకోవా. గోవింద నామాలు మార్మోగుతుంటే, గుండెల్లో ఉప్పెనల భక్తి పొంగుతుంటే, ఆనంద నిలయంలో ఆశగా చూస్తున్న కనులారా నిన్ను చూసే క్షణం కోసం చున్నా శ్రీనివాస ఏడు కొండల వాస తిరుమల వెంకన్న. నీ రూపం చూడనిదే ఈ ప్రాణం శాంతించదన్నా. నీ కరు ಸ್ವಾಮಿ ದೇವಸ್ಥಾನದ ವ್ಯವಸ್ಥಾಪನಾ ಕಮಿಟಿ ಅಧ್ಯಕ್ಷರು ಆದ ನಾನು ಮತ್ತು ನಮ್ಮ ನಿರ್ದೇಶಕರು ಮತ್ತು ಪ್ರಧಾನ ಅರ್ಚಕರು ಮತ್ತು ನಮ್ಮ ಸಮಿತಿಯ ನಿರ್ದೇಶಕರು ಆದ ಸ್ವಾಮಿಗಳು ಸೇರಿ ಏನು ಈ ದಿವಸ ಈ ಪತ್ರಿಕಾ ಮಾಧ್ಯಮದವರನ್ನು ನಾವು ಉದ್ದೇಶಿಸಿ ಮಾತನಾಡುವ ವಿಷಯ ಏನೆಂದರೆ, ದಿನಾಂಕ 25, 26, 27 ಇದೇ ತಿಂಗಳು ವಾರ್ಷಿಕ ಪವಿತ್ರೋತ್ಸವ ಮಹೋತ್ಸವ ಅಂತ ಏನು ಹಿಂದಿನಿಂದಲೂ ನಡ್ಕೊ ಬರ್ತಾ ಇತ್ತು, ಅದನ್ನು ನಾವು ಹೊಸದಾಗಿ ಕಮಿಟಿ ರಚನೆ ಆದಮೇಲೆ ಇನ್ನೂ ಸ್ವಲ್ಪ ದೇವರ ಒಂದು ವಿಜೃಂಭಣೆಯಿಂದ ಮತ್ತು ಭಕ್ತಿ ಭಾವನೆಯಿಂದ ನಡೆಸಬೇಕಂತ ಈ ದಿನ ನಾವೆಲ್ಲ ನಿರ್ದೇಶಕರೆಲ್ಲ ಸೇರಿ ಒಂದು ತೀರ್ಮಾನ ತಗೊಂಡಿದ್ದೀವಿ. ಆದ್ದರಿಂದ ಭಕ್ತಾದಿಗಳು ಈ 3 ದಿವಸ ಬಂದು ನಮ್ಮ ಕೆಜಾಪ್ ಜನತೆ ಪರವಾಗಿ ನಾವು ಅವ್ರನ್ನೆಲ್ಲ ಸ್ವಾಗತಿಸ್ತಾ ಇದ್ದೀವಿ. ಎಲ್ಲ ಈ ಒಂದು ಸಮಾರಂಭಕ್ಕೆ ಈ ಒಂದು ನಮ್ಮ ಶಾಸಕರು ಆದ ರೂಪಕಲಾ ಶ್ರೀಧರ್ ಮೇಡಮ್ನವರು ಕೂಡ ಕರೆಸಿ ಪೂಜೆಯಲ್ಲಿ ಭಾಗವಹಿಸಬೇಕು ಅಂತ ಕೂಡ ಕರೆಸೋದಕ್ಕೆ ಒಂದು ತೀರ್ಮಾನ ಮಾಡಿದ್ವಿ. ಅದೇ ರೀತಿ ನಮ್ಮ ತಹಸೀಲ್ದಾರ್ ಮೇಡಮ್ ದಂಡಾಧಿಕಾರಿಗಳು, ಈ ಮುಜರಾಯಿ ನಮ್ಮ ತಹಸೀಲ್ದಾರರಾದಂಥ ನಮ್ಮ ಕೆಜಪ್ಪ ಅವ್ರನ್ನು ಕೂಡ ಕರೆಸಲು ನಾವು ತೀರ್ಮಾನ ಮಾಡ್ಕೊಂಡಿದ್ವಿ. ಮಿಕ್ಕ ಎಲ್ಲ ಏನು 3 ದಿವಸ ಏನೇನು ಕಾರ್ಯಕ್ರಮಗಳು ನಡೀತಾ ಇದೆ ಅನ್ನೋದನ್ನು ನಮ್ಮ ಪ್ರಧಾನ ಅರ್ಚಕರು ಈಗ ವಿವರಣೆ ನೀಡಿದರು. ಮುನಿಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ಒಂದೇ ಗುರುಪರಂಪರಾಂ. ಶ್ರೀ ಪ್ರಸನ್ನ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಇದೇ ವರ್ಷ ವಾರ್ಷಿಕ ಸಾಲಕಟ್ಲ ಪವಿತ್ರೋತ್ಸವ ಕಾರ್ಯಕ್ರಮವನ್ನು ದಿನಾಂಕ 25, 26, 27 3 ದಿನಗಳ ಕಾಲ ವೈಖಾನಸ ಆಗಮೋಕ್ತ ಪ್ರಕಾರವಾಗಿ ನಡೆಸುವಂತೆ ಭಗವತ್ ಪ್ರೇರಣೆ ಆಗಿರುತ್ತದೆ. ಈ ಒಂದು ಪವಿತ್ರೋತ್ಸವ ಅಂತಂದರೆ, ಈ ಒಂದು ವರ್ಷದಲ್ಲಿ ನಮಗೆ ತಿಳಿದೇ ಇರತಕ್ಕಂತಹ ಲೋಪದೋಷಗಳ ಪ್ರಾಯಶ್ಚಿತ್ತವಾಗಿ, ಅಂದರೆ ನಾವು ದೇವರಿಗೆ ಆರಾಧನೆ ಮಾಡೋ ಟೈಮಲ್ಲಾಗಲಿ, ಇಲ್ಲ ನೈವೇದ್ಯ ಮಾಡೋ ಟೈಮಲ್ಲಾಗಲಿ, ಇಲ್ಲ ಭಕ್ತಾದಿಗಳು ಅವರಿಗೆ ಗೊತ್ತಿದ್ದು ಗೊತ್ತಿಲ್ಲದಿರ ದೇವಸ್ಥಾನಗಳಿಗೆ ಪ್ರವೇಶ ಮಾಡಿರೋದಾಗಲಿ, ಅಂಟು ಮುಟ್ಟು ತಗಲಿರೋದಾಗಲಿ, ಇದರ ಒಂದು ಪ್ರಾಯಶ್ಚಿತ್ತವಾಗಿ ಈ ಒಂದು ಪವಿತ್ರೋತ್ಸವ ಮಾಡಬೇಕು ಅಂತ ಹೇಳಿ ನಮ್ಮ ಶಾಸ್ತ್ರದಲ್ಲಿ ಹೇಳಿದೆ. 25ನೇ ತಾರೀಕು ಸಾಯಂಕಾಲ ಅಂಕುರಾರ್ಪಣೆ, ಯಾಗಶಾಲೆ ಪ್ರವೇಶ, ಅಂಕುರಾರ್ಪಣೆ, ಅಜಸ್ರ ದೀಪಾರಾಧನೆ, ಆಚಾರ್ಯ ಋತ್ವಿಕ್ ವರ್ಣದಿಂದ ಕಾರ್ಯಕ್ರಮ ಪ್ರಾರಂಭಗೊಂಡು 26ನೇ ತಾರೀಕು ಭಾನುವಾರ ಸ್ವಾಮಿಯವರಿಗೆ, ಮೂಲ ದೇವರಿಗೆ ಮತ್ತು ಉತ್ಸವಮೂರ್ತಿಗಳಿಗೆ ವಿಶೇಷ ಅಲಂಕಾರ ತಿರುಮಂಜನ. ಅದಾದ ನಂತರ ಯಾಗಶಾಲೆಯಲ್ಲಿ ಕಳಶ ಸ್ಥಾಪನೆ, ಪವಿತ್ರೋತ್ಸವಕ್ಕೆ ಸಂಬಂಧಪಟ್ಟ ಸ್ವಾಮಿಯವರ ಮೂಲ ಮಂತ್ರ ಹೋಮಗಳು, ದಾತಾದಿ ಹೋಮ, ಪಾರಮಾತ್ಮಿಕ, ಸರ್ವದೈವತ್ಯ, ಅಷ್ಟಾಶೀತಿ ಇಂಕಾರಾದಿ ಹೋಮಗಳಾದ ಮೇಲೆ ಪವಿತ್ರಗಳಿಗೆ ಜಪ್ಯ ಆದ ನಂತರ ಪವಿತ್ರಗಳ ಸಮರ್ಪಣೆ,
ಆಲಯ ಪ್ರದಕ್ಷಿಣೆ ಮಾಡ್ಕೊಂಬಂದು ದೇವರುಗಳಿಗೆ, ಮೂಲ ದೇವರಿಂದ ಹಿಡಿದು ಉತ್ಸವ ಮೂರ್ತಿಗಳಿಗೆ, ಧ್ವಜಸ್ತಂಭಕ್ಕೆ ಹಾಗೂ ಗರುಡ ದೇವತೆಗಳಿಗೆ, ಆಲಯದಲ್ಲಿರ್ತಕ್ಕಂಥ ಎಲ್ಲ ದೇವರುಗಳು ಕೂಡ ಪವಿತ್ರಗಳ ಸಮರ್ಪಣೆ ಆಗುತ್ತೆ. ಅದಾದ ನಂತರ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ. 26ನೇ ತಾರೀಕು ಭಾನುವಾರ ಯಾಗಶಾಲೆ ಪ್ರವೇಶ, ಕಲಶಾರಾಧನೆ, ನಿತ್ಯ ಹೋಮಗಳು ನಡೆದ ನಂತರ ಲೋಕಕ್ಷೇಮಾರ್ಥವಾಗಿ ಸುದರ್ಶನ ಹೋಮ ಆದ ನಂತರ 9 ಗಂಟೆಗೆ ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ಹಾಗೂ 27ನೇ ತಾರೀಕು ಸೋಮವಾರ ಬೆಳಗ್ಗೆ ಯಾಗಶಾಲೆ ಪ್ರವೇಶ, ಪುಣ್ಯಾಹವಾಚನೆ, ಕಲಶಾರಾಧನೆ, ಉಕ್ತ ಹೋಮಗಳು ನಡೆದು ಮಹಾಪೂರ್ಣಾಹುತಿಯಾಗಿ ಕುಂಭ ಸದ್ಮ ಪ್ರದಕ್ಷಿಣೆ ಪೂರ್ವಕ ಆಲಯ ಪ್ರದಕ್ಷಿಣೆ ಮಾಡ್ಕೊಂಡು ಬಂದು ಆ ಕುಂಭದಲ್ಲಿ ಇರತಕ್ಕಂತಹ ಸಾನ್ನಿಧ್ಯವನ್ನು ಮೂಲ ದೇವರಿಗೆ ಕುಂಭಾವಾಹನೆ ಮಾಡಿ ಅಕ್ಷತಾರೋಪಣೆ, ರಾಷ್ಟ್ರಾಶೀರ್ವಾದ, ಆಚಾರ್ಯ ಋತ್ವಿಕ್ ಪೂಜೆ, ನೈವೇದ್ಯ ಹಾಗೂ ಮಹಾಮಂಗಳಾರತಿ ಈ 3 ದಿನಗಳ ಕಾರ್ಯಕ್ರಮಕ್ಕೆ ನಮ್ಮ KGF ನಗರದ ಎಲ್ಲ ಭಕ್ತಾದಿಗಳು ಬಂದು 3 ದಿನಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಪವಿತ್ರೋತ್ಸವದ ವಿಶೇಷವನ್ನು ತಿಳ್ಕೊಂಡು ಹಾಗೂ ನಮ್ಮ ಬಂದಿರತಕ್ಕಂಥ ಆಚಾರ್ಯ ಪುರುಷರು ಪವಿತ್ರೋತ್ಸವದಲ್ಲಿ ನಾವು ಏನೇನು ಕಾರ್ಯಕ್ರಮಗಳು ಮಾಡ್ತಾ ಇರ್ತೀವಿ ಪ್ರತಿಯೊಂದು ಕೂಡ ವಿವರಣೆ ಕೊಡ್ತಾರೆ. ಆ ಒಂದು ಕಾರ್ಯಕ್ರಮದ ವಿಶೇಷತೆಯನ್ನು ಕೇಳಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಓಂ ನಮೋ ವೆಂಕಟೇಶಾಯ. ಜಾತ್ರೆ ನಮ್ಮ ಈ ದೇವಸ್ಥಾನ ಮೊದಲಿಂದಲೂ ಉತ್ಸವ ಕಮಿಟಿ ಹಿರಿಯರು, ಕಮಿಟಿ ಅಧ್ಯಕ್ಷರು, ಸದಸ್ಯರು ಎಲ್ಲರೂ ನಮ್ಮ ಈ ಒಂದು ವ್ಯವಸ್ಥಾಪನಾ ಸಮಿತಿಯ ಏನು ಕರೆಗೆ ಹೋಗೊಟ್ಟು ಅವರೆಲ್ಲ ದೊಡ್ಡ ಮನಸ್ಸು ಮಾಡಿ ಈ 3 ದಿವಸದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಅಂತ ಅವರಲ್ಲೇ ನಾವು ಭಕ್ತಿಪೂರ್ವಕವಾಗಿ ಕೋರ್ಕೊಳ್ತೀವಿ. ಓಂ ನಮೋ ವೆಂಕಟೇಶಾಯ.